ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಗಲ್ ಬಿನ್ಗೆ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಪದ್ಮಾಸನ ಅಲಂಕಾರನ ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆ ಮೇಲೆ ಪಂಚೆಯನ್ನು ಹಾಸ್ಕೊಂಡು ಅದ್ರ ಮೇಲೆ ಒಂದು ಚಿಕ್ಕದಾಗಿರುವಂಥ ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ ಹೈಟ್ಗೋಸ್ಕರ. ನೀವಿಲ್ಲಿ ಟೇಬಲ್ ಮೇಲೆ ಮಣೆಯನ್ನು ಡೈರೆಕ್ಟಾಗಿ ಇಟ್ಕೋಬಹುದು. ನಂತರ ಕಳಶದ ಬಿಂದಿಗೆಯನ್ನು ತೊಗೊಂಡಿದ್ದೀನಿ, ಅದಕ್ಕೆ ಕಡ್ಡಿಯನ್ನು ಕಟ್ಟಿ ದೇವಿಯ ಕೈಗಳನ್ನ ನಾನಿಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ದಾರ ಹಾಕಿ ದೇವಿಯ ಕೈಗಳನ್ನ ಕಡ್ಡಿಗಳಿಗೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಬ್ಲೌಸ್ ಪೀಸಿಂದ ಹೇಗೆ ಕವರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಬ್ಲೌಸ್ ಪೀಸನ್ನು ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಒಂದು ದಾರ ಹಾಕಿ ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಕಡ್ಡಿಯ ಮೇಲ್ಭಾಗದಿಂದ ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಈ ರೀತಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚೆಸ್ಟ್ ಪೋರ್ಷನ್ ಅನ್ನೋದು ನೀಟಾಗಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಜ್ಯುವೆಲರಿ ಹಾಕಿದಾಗ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ನೀಟಾಗಿ ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸಿನ ಮೇಲ್ಗಡೆ ಮೇಲ್ಗಡೆ ಲೇಯರ್ ಏನು ಬರುತ್ತೆ ಅದನ್ನ ಓಪನ್ ಮಾಡಿಕೊಂಡು ಒಳಭಾಗಕ್ಕೆ ಮತ್ತೆ 2 ಬ್ಲೌಸ್ ಪೀಸನ್ನು ಇಟ್ಕೊಂಡು ಚೆಸ್ಟ್ ಪೋರ್ಷನ್ನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಾಣೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಬ್ಲೌಸ್ ಪೀಸ್ನ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೀನಿ. ಬಾಕ್ಸ್ ಟೈಪಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಎರಡನ್ನೂ ಸೇರಿಸಿ ಪಿನ್ನನ್ನು ಹಾಕಿ ನಾವೇನು ಬ್ಲೌಸ್ ಪೀಸ್ ಕಟ್ಕೊಂಡಿರ್ತೀವಿ ಅದರ ಬಟ್ಟೆ ಕ್ಲಾತ್ಗೆ ಅಲ್ಲಿ ಸೇರಿಸಿ ಅಲ್ಲೊಂದು ಪಿನ್ನನ್ನು ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಬಿಂದಿಗೆಯ ಭಾಗ ಏನು ಬರುತ್ತೆ ಅದ್ರ ಮೇಲ್ಗಡೆ ನೀಟಾಗಿ ಕುತ್ಕೊಳ್ಳುತ್ತೆ. ನಂತರ ಮೇಲ್ಗಡೆ ಬ್ಲೌಸ್ ಪೀಸ್ ಪದರ ಏನು ಓಪನ್ ಮಾಡ್ಕೊಂಡಿರ್ತೀವಿ ಅದನ್ನ ನಂತರ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಅಲ್ಲಿ ಕ್ಲೋಸ್ ಮಾಡಿಕೊಂಡು ಅದ್ರ ಮೇಲೆ ಬ್ಲೌಸ್ ಪೀಸಿಂದ ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಬ್ಲೌಸ್ ಪೀಸ್ ಬದಲು ಹೊಸದಾಗಿರುವಂಥ ಪಂಚೆನೇ ತೊಗೊಳ್ಳಿ. ಕಾಟನ್ ಪಂಚೆ ತೊಗೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಅದನ್ನೇ ನೆಕ್ಸ್ಟ್ ಇಯರ್ಗೂ ಸಹ ನೀವು ನೀಟಾಗಿ ವಾಶ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ರೆ ಅದನ್ನೇ ಸಹ ಬಳಸ್ಕೋಬಹುದು. ನಂತರ ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಫ್ರಂಟ್ ಭಾಗದಿಂದ ಹಿಂಭಾಗಕ್ಕೆ ತಗೊಂಡೋಗಿ ಒಂದು ಪಿನ್ ಹಾಕ್ಕೊಂಡು ಪಕ್ಕದಲ್ಲಿರುವಂಥ ಬ್ಲೌಸ್ ಪೀಸನ್ನು ದೇವಿಯ ಕೈಗಳಿಗೆ ನಾನಿಲ್ಲಿ ಕವರ್ ಮಾಡಿಕೊಂಡು ನೀಟಾಗಿ ದೇವಿಯ ಕೈಗೆ ಕವರ್ ಮಾಡಿಕೊಂಡು ಅಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸೈಡು ಸಹ ನಾವು ಈ ರೀತಿ ಬ್ಲೌಸ್ ಪೀಸ್ ಪಾರ್ಟನ್ನು ಫ್ರಂಟ್ಗೆ ತಗೊಬಂದು ಫ್ರಂಟಿಂದ ದೇವಿಯ ಕೈಗಳಿಗೆ ನೀಟಾಗಿ ಕವರ್ ಮಾಡಿಕೊಂಡು ಅಲ್ಲಿ ಸೈಡಿಂದ ಕೈಯನ್ನು ಸೇರಿಸಿ ಎರಡೂ ಸೈಡಿನ ಬ್ಲೌಸ್ ಪೀಸ್ ಪಾರ್ಟನ್ನು ಹಿಡಿದು ನಾವಲ್ಲಿ ಪಿನ್ನನ್ನು ಸೇರಿಸ್ಬೇಕಾಗತ್ತೆ. ದೇವಿಯ ಕೈಯ ಕೆಳಭಾಗ ಮತ್ತು ಸೈಡ್ ಹಿಂಭಾಗಕ್ಕೆ ಬ್ಲೌಸ್ ಪೀಸನ್ನು ನೀಟಾಗಿ ಎಳೆದು ಕೈಗೆ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ನಾವಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ನಂತರ ನಾನಲ್ಲಿ ಮೇಲ್ಗಡೆ ಭಾಗಕ್ಕೆ ಬ್ಲೌಸ್ ಪೀಸ್ಗೆ ಪಿನ್ ಹಾಕ್ಕೊಂಡಿದ್ನಲ್ಲ ಅದು ರಿಮೂವ್ ಮಾಡಿಬಿಟ್ಟು ಮೇಲ್ಗಡೆ ಬಿಂದಿಗೆಯ ಕಳಶದ ಬಿಂದಿಗೆಯ ಮೇಲ್ಭಾಗದಲ್ಲಿ ಕಂಠ ಭಾಗದಲ್ಲಿ ಬ್ಲೌಸ್ ಪೀಸ್ನ ನೀಟಾಗಿ ಅಲ್ಲಿ ಸರಿ ಮಾಡಿಕೊಂಡು ಹಿಂಭಾಗಕ್ಕೆ ಎಳೆದ್ಬಿಟ್ಟು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಟೈಟಾಗಿ ನೀವಲ್ಲಿ ಕಟ್ಕೋಬೋದು ಅಥವಾ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೋಬೋದು. ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೆಕ್ಯೂರ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂತಹ ಸೀರೆ ಪಾರ್ಟನ್ನೆಲ್ಲ ಸೇರಿಸ್ಬಿಟ್ಟು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ದೇವಿಯ ಭುಜದ ಮೇಲೆ ಏನಾದರೂ ಸೀರೆ ಪಾರ್ಟ್ ಅನ್ನೋದು ಎತ್ಕೊಂಡಿದೆಯಾ ಅಂತ ನೋಡಿಕೊಂಡು ಅವನ್ನೆಲ್ಲ ಸೇರಿಸಿ ನೀವಿಲ್ಲಿ ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೋಬೋದು. ನಂತರ ಕೆಳಭಾಗದಲ್ಲಿ ಬಿಂದಿಗೆಯ ಕೆಳಭಾಗದಲ್ಲಿ ಇರುವಂಥ ಸೀರೆ ಪಾರ್ಟನ್ನು ಸಹ ನೀಟಾಗಿ ಎಳೆದು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ದೇವಿಯ ಅಪ್ಪರ್ ಬಾಡಿ ಅನ್ನೋದು ರೆಡಿ ಆಗಿದೆ. ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ ನಂತರ ಕಳಶದ ಬಿಂದಿಗೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಟೇಬಲ್ ಮೇಲೆ ಏನು ಪೀಠ ಇಟ್ಕೊಂಡಿರ್ತೀವಿ ಆ ಪೀಠದ ಮೇಲೆ ರಂಗೋಲಿಯನ್ನು ಹಾಕಿ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ನಂತರ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೋಬೇಕು. ಅದ್ರ ಮೇಲೆ ನೀವಿಲ್ಲಿ ಕಳಶದ ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ. ಕಳಶದ ಬಿಂದಿಗೆಗೆ ದಾರನ ಸೇರಿಸಿ ಕೆಳಗಡೆ ಇರುವಂಥ ಪೀಠಕ್ಕೆ ಟೈಟಾಗಿ ಕಟ್ಕೊಳ್ಳಿ, ಗ್ರಿಪ್ಪಾಗಿ ನಿಲ್ಲುತ್ತೆ, ಇಲ್ಲಾಂದರೆ ಜಾರೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನಂತರ ನಾನಿಲ್ಲಿ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ನೀವಲ್ಲಿ ಬಾರ್ಡರ್ ಹತ್ರ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗದೆ ಇದ್ದಾಗ 10 ಪ್ಲೀಟ್ಸನ್ನು ಮಾಡಿ ನೀವಿಲ್ಲಿ ಪ್ಲೀಟ್ಸ್ಗಳನ್ನ ಜೋಡಿಸಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಪ್ಲೀಟ್ಸನ್ನು ಮಾಡಿ ಪ್ಲೀಟ್ಸ್ಗಳನ್ನ ಜೋಡಿಸಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೆಳಗಡೆ ಬಾರ್ಡರ್ ಹತ್ರ ಹಾಗೆ ಮೇಲ್ಗಡೆ ಸೀರೆಯ ತುದಿಯಲ್ಲೂ ಸಹ ನಾನಿಲ್ಲಿ
ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ತಾ ಇರೋವಂಥದ್ದು. ಹಾಗೆ ನೀವು ಇಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋವಂಥದ್ದು. ಬೇಕು ಅಂದರೆ ಕಟ್ ಮಾಡಿ, ಇಲ್ಲ ಅಂದರೆ ಹಾಗೇ ಉಳಿಸ್ಕೊಂಡು ಸಹ ಸೀರೆಯನ್ನು ಉಡಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಂಡು ಸೆಕ್ಯೂರ್ ಮಾಡಿಕೊಂಡು ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೆರಗನ್ನು ಹಾಡಿಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಏನು ಬರ್ತಾ ಇದೆ ಅದರಷ್ಟು ಅಗಲಕ್ಕೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ಸೆರಗಿನ ತುದಿಗೆ ಒಂದು ಪಿನ್ನನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ 1.5 ಮಾರು ಆಗುವಷ್ಟು ಸೆರಗಿಗೆ ಅಂತ ಸೀರೆ ಬಿಟ್ಕೊಂಡಿದ್ದೆ. ಅದರಲ್ಲಿ 1 ಮಾರು ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ನೀವಿಲ್ಲಿ ಜೋಡಿಸ್ಕೊಂಡು ಸೆರಗಿಗೆ ಅಲ್ಲಲ್ಲಿ ಒಂದೊಂದು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಎಷ್ಟು ಲೈಕ್ಸ್ ಕೊಡ್ತೀರಾ ಅಷ್ಟು ನಮಗೆ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಪೀಠ ಮತ್ತು ಕಳಶದ ಬಿಂದಿಗೆನ ಸೆಣಬಿನ ದಾರ ಅಥವಾ ಟೈಟ್ ಆಗಿರುವಂಥ ದಾರದಿಂದ ನೀಟಾಗಿ ನೀವಲ್ಲಿ ಕಟ್ಕೊಳ್ಳಿ. ಈ ರೀತಿ ಸೀರೆಯನ್ನು ಕಟ್ಟಿದಾಗ ಬಿಂದಿಗೆ ಅನ್ನೋದು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಇಲ್ಲಾಂದರೆ ಜಾರೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಹಾಗೇ ಉಡಿಸಿ ತೋರಿಸ್ತಾ ಇದ್ದೀನಿ. ನೀವಲ್ಲಿ ಟೈಟಾಗಿ ಕಟ್ಕೊಳ್ಳೋದು ಬೆಟರು. ನಂತರ ಸೆರಗನ್ನು ಕಳಶದ ಪಕ್ಕದಲ್ಲಿ ಇಟ್ಕೋಬೇಕು. ಸೀರೆಯನ್ನು ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸ್ನ ತುದಿ ಏನು ಬರುತ್ತೆ ಆ ತುದಿಗೆ ದಾರನ ಸೇರಿಸಿ ನಾವಿಲ್ಲಿ ದಾರದ ಮೇಲೆ ಪ್ಲೀಟ್ಸ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ನಾವಲ್ಲಿ ನೀಟಾಗಿ ಕಟ್ಕೋಬೇಕಾಗತ್ತೆ. ನಂತರ ಒಳಭಾಗದಲ್ಲಿರುವಂಥ ಪಿನ್ನನ್ನು ರಿಮೂವ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕಾಲನ್ನ ಈ ರೀತಿ ಪದ್ಮಾಸನದಲ್ಲಿ ಅಲಂಕಾರ ಮಾಡ್ತಾ ಇರೋದ್ರಿಂದ ಕಾಲುಗಳನ್ನ ನಾನಿಲ್ಲಿ ಈ ರೀತಿ ಇಟ್ಕೊಂಡು ಕಾಲಿಗೆ ಸೀರೆಯನ್ನು ಕವರ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಇಟ್ಟು ನೀಟಾಗಿ ನೋಡಿಕೊಂಡು ನಂತರ ಸೀರೆಯಿಂದ ಕವರ್ ಮಾಡ್ಕೊಳ್ಳಿ. ಸೀರೆಯ ಒಳಭಾಗದಲ್ಲಿ ದೇವಿಯ ಕಾಲನ್ನು ಸೇರಿಸಿ ನಾವೇನು ಎಕ್ಸ್ಟ್ರಾ ಸೀರೆ ಬಿಟ್ಟಿರ್ತೀವಿ ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸಿ ನಾನಿಲ್ಲಿ ದೇವಿಯ ಕಾಲಿಗೆ ಸೀರೆಯನ್ನು ನೀಟಾಗಿ ಸುತ್ತಕೊಂಡು ಬಾರ್ಡರ್ ಅನ್ನೋದು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಸೇರಿಸಿ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸೀರೆಯನ್ನು ಸುತ್ತಿ ನೀವಲ್ಲಿ ಗುಂಡು ಪಿನ್ನಾದರೂ ಸೇರಿಸ್ಕೋಬಹುದು ಅಥವಾ ಸೇಫ್ಟಿ ಪಿನ್ ಆದರೂ ಸೇರಿಸಿ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ದೇವಿಗೆ ನಾವು ಎಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಬಾರ್ಡರ್ ಅನ್ನೋದು ನೀಟಾಗಿ ಹೈಲೈಟೆಡ್ ಆಗಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೋಬೇಕು. ನಂತರ ಸೀರೆ ಪಾಟನ್ನು ರೋಲ್ ಮಾಡ್ಕೋಬೇಕು. ನಾನಿಲ್ಲಿ ಪ್ಲೀಟ್ಸ್ಗೆ ಹಾಕಿರುವಂಥ ಬಾರ್ಡರ್ ಹತ್ರ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಕೊಂಡು ಸೀರೆ ಪಾಟ್ನ ನಾನಿಲ್ಲಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ದೇವಿಯ ಕಾಲಿನ ಕೆಳಗಡೆ ಇರುವಂಥ ಸೀರೆ ಪಾಟ್ ಬಾರ್ಡರ್ ಏನು ಬರುತ್ತೆ ಅದನ್ನ ನೀಟಾಗಿ ಸುತ್ತಬಿಟ್ಟು ದೇವಿಯ ಮಂಡಿ ಕಾಲು ಏನು ಬರುತ್ತೆ ಮೊಣಕಾಲಿನ ಹತ್ರ ಕೆಳಭಾಗದಲ್ಲಿ ಸೇಫ್ಟಿ ಪಿನ್ನನ್ನು ಸೇರಿಸಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಇಲ್ಲ ಗುಂಡು ಪಿನ್ ಆದರೂ ಸೇರಿಸಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ನಂತರ ಸೀರೆಯನ್ನು ಈ ರೀತಿ ಸೈಡ್ಗೆ ಎಳೆದ್ಬಿಟ್ಟು ದೇವಿಯ ಕಾಲನ್ನು ಮಡ್ಚ್ಕೊಂಡು ಕುಳಿತಿರೋ ರೀತಿಯಲ್ಲಿ ಇಟ್ಕೋಬೇಕಾಗತ್ತೆ. ನೀವಿಲ್ಲಿ ಕಳಶದ ಬಿಂದಿಗೆ ಮತ್ತು ಪೀಠಕ್ಕೆ ದಾರದಿಂದ ಕಟ್ಕೊಂಡಿಲ್ಲ ಅಂದರೆ ವೆಯ್ಟ್ ಇರುವಂಥ ಸೀರೆ, ರೇಷ್ಮೆ ಸೀರೆ ಎಲ್ಲ ತುಂಬ ವೆಯ್ಟ್ ಇರುತ್ತೆ. ವೆಯ್ಟ್ ಇರುವಂಥ ಸೀರೆ ನಿಂತ್ಕೊಳ್ಳಲ್ಲ, ಜಾರುತ್ತೆ. ತುಂಬ ವೆಯ್ಟ್ ಇರೋದ್ರಿಂದ ಅವು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪೀಠ ಮತ್ತು ಕಳಶದ ಬಿಂದಿಗೆಯನ್ನು ಕಟ್ಕೊಂಡು ನಂತರ ಸೀರೆಯನ್ನು ದೇವಿಯ ಸೊಂಟಕ್ಕೆ ನೀವಲ್ಲಿ ಕಟ್ಕೋಬೇಕಾಗತ್ತೆ. ಇನ್ನೊಂದು ಕಾಲನ್ನು ಸಹ ಇದೇ ರೀತಿಯಲ್ಲಿ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಸೀರೆ ತುದಿ ಏನು ಬರುತ್ತೆ ತುದಿಯನ್ನು ದೇವಿಯ ಕಾಲಿನ ಮೇಲ್ಗಡೆಯಿಂದ ತೊಗೊಬಂದು ಒಂದು ರೌಂಡು ಸುತ್ಕೋಬೇಕು. ಸುತ್ತಕೊಂಡು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡಿಕೊಂಡು ನಂತರ ಈ ರೀತಿ ರೋಲ್ ಮಾಡಿಕೊಂಡು ಮಂಡಿ ಕಾಲ ಹತ್ರ ಒಂದು ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಕಾಲಿಗೆ ನೀಟಾಗಿ ಸೀರೆ ಪಾರ್ಟ್ ಅನ್ನೋದು ನೀಟಾಗಿ ಕವರ್ ಆಗಬೇಕು. ಆ ರೀತಿಯಲ್ಲಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಡ ನಂತರ ಸೈಡಲ್ಲಿರುವಂಥ ಪ್ಲೀಟ್ಸನ್ನು ಟೇಬಲ್ ಮೇಲೆ ನೀಟಾಗಿ ಎಳ್ಕೊಂಡು ಕಾಲನ್ನು ಈ ರೀತಿ ಪದ್ಮಾಸನದಲ್ಲಿ ಕೂರಿಸಿ ದೇವಿಯ ಕಾಲಿನ ಕೆಳಭಾಗದಲ್ಲಿರುವಂಥ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ನೀವಿಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ದೇವಿಯ ಕಾಲು ನೀಟಾಗಿ ಗ್ರಿಪ್ಪಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಕುತ್ಕೊಂಡಿಲ್ಲ ಅಂದರೆ ಎರಡು ಕಾಲನ್ನು ಸೇರಿಸಿ ನೀವಲ್ಲಿ ಸಣ್ಣದಾಗಿ ಸೂಜಿ ದಾರದಿಂದ ಸ್ಟಿಚ್ ಮಾಡ್ಕೋಬೋದು ಅಥವಾ ಒಂದು ಗೋಲ್ಡನ್ ಕಲರ್ ಥ್ರೆಡ್ಡಿಂದ ಕಟ್ಕೊಂಡು ಸೆಕ್ಯೂರ್ ಮಾಡ್ಕೋಬಹುದು. ನಂತರ ಪ್ಲೀಟ್ಸ್ ಏನು ಬರುತ್ತೆ ದೇವಿಯ ಕಾಲಿನ ಕೆಳಭಾಗದಲ್ಲಿ ಅಲ್ಲಿರುವಂಥ
ಎಲ್ಲ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡ್ಕೊಂಡ ನಂತರ ಸೆರಗನ್ನು ಸೇರಿಸ್ಕೋಬೇಕಾಗತ್ತೆ. ಸೆರಗನ್ನು ಬಲಗಡೆಯಿಂದ ತೊಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ನೀವು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೀಟಾಗಿ ಸೇರಿಸಿ ದೇವಿಯ ಭುಜದ ಮೇಲೆ ಪ್ಲೀಟ್ಸ್ಗಳನ್ನ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಬ್ಲೌಸ್ ಪೀಸ್ಗೆ ಸೇರಿಸಿ ನಾವಲ್ಲಿ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೋಬೇಕು. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವು ಎಲ್ಲೆಲ್ಲಿ ಪಿನ್ನನ್ನು ಹಾಕಿರ್ತೀವಿ ಆ ಪಿನ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೆರಗಿಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಕೊಂಡು ಸೆರಗನ್ನು ಚೆಸ್ಟ್ ಪೋರ್ಷನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ದಾರನ ಸೇರಿಸಿ ನಾವು ಅಲ್ಲಿ ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ನೀಟಾಗಿ ಟೈಟಾಗಿ ಕಟ್ಕೊಂಡು ನಂತರ ಮತ್ತೊಮ್ಮೆ ಸೆರಗ್ ಪಾರ್ಟು ನೀಟಾಗಿ ಕೂತಿದೆಯಾ ಅಂತ ನೀಟಾಗಿ ಚೆಕ್ ಮಾಡಿಕೊಂಡು ವೇರಿಯೇಷನ್ ಇದ್ದರೆ ಅವೆಲ್ಲ ಎಳೆದು ಸರಿ ಮಾಡ್ಕೊಳ್ಳಿ. ನೀಟಾಗಿ ಅಲ್ಲಿ ಕಾಣೋ ರೀತಿಯಲ್ಲಿ ನೀವು ಅಲ್ಲಿ ಮಾಡ್ಕೋಬೇಕಾಗತ್ತೆ. ನಂತರ ದೇವಿಯ ಸೊಂಟಕ್ಕೆ ನೀವಿಲ್ಲಿ ಡಾಬು ಅಥವಾ ಲೇಸನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಡಾಬನ್ನು ಸೇರಿಸ್ಬಿಟ್ಟು ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ಹಾಗೆ ಡಾಬು ಕೂಡ ನೀಟಾಗಿ ಸ್ಟ್ರೈಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ. ನೀವು ಫ್ರಂಟ್ ಭಾಗದಲ್ಲಿ ನಿಂತ್ಕೊಂಡು ಒಮ್ಮೆ ನೋಡ್ಕೋಬೇಕಾಗತ್ತೆ ಅಥವಾ ಯಾರಾದರೂ ನೋಡಿ ಹೇಳೋ ರೀತಿಯಲ್ಲಿ ನೀವು ಮಾಡ್ಕೋಬೇಕು. ನಂತರ ದೇವಿಯ ಕಾಲಿನ ಕೆಳಗಡೆ ಸೆರಗ್ ಪಾರ್ಟು ನೀಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ. ದೇವಿಯ ಕಾಲಿನ ಕೆಳಭಾಗದಲ್ಲಿರುವಂಥ ಸೀರೆ ಪಾಟನ್ನು ಸರಿ ಮಾಡಿಕೊಂಡು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆಯನ್ನು ಸಹ ನೀವಿಲ್ಲಿ ಹಾಕ್ಬೋದು. ಜಡಬಿಲ್ಲೆಯನ್ನು ಹಾಕಿದ ನಂತರ ಕಳಶದ ಬಿಂದಿಗೆಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಹಾಗೆ ಕಳಶಕ್ಕೆ ಏನೆಲ್ಲ ಸೇರಿಸ್ತೀರ ಎಲ್ಲವನ್ನು ಸೇರಿಸಿ ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಸಿಂಗಲ್ ಬಿಂದಿಗೆಗೆ ಈ ರೀತಿಯಾಗಿ ಪದ್ಮಾಸನ ಅಲಂಕಾರನ ನಾವು ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.